ಇದು ಕರ್ನಾಟಕದ ಪ್ರಸಿದ್ಧ ತ್ರಿವೇಣಿ ಸಂಗಮ ಆಗಿದೆ ಸ್ನೇಹಿತರೆ. ಟಿಪ್ಪು ಸುಲ್ತಾನ್ ಇದನ್ನು ಆಕ್ರಮಿಸಿ ಈ ಪುಣ್ಯಕ್ಷೇತ್ರವನ್ನ ಅಫ್ಸಲಾಬಾದ್ ಎಂದು ನಾಮಕರಣ ಮಾಡಿದ್ದ. ಇಲ್ಲಿಯ ದೇವಾಲಯಗಳು ನೇಪಾಳದಲ್ಲಿರುವ ದೇವಸ್ಥಾನವನ್ನು ಹೋಲುತ್ತವೆ. ಹೌದು ಸ್ನೇಹಿತರೆ, ಅದೇ ಕೊಡಗಿನ ಪ್ರಸಿದ್ಧ ತ್ರಿವೇಣಿ ಸಂಗಮ ದೇವಾಲಯ ಭಾಗಮಂಡಲ. ಭಾಗಮಂಡಲ ಕರ್ನಾಟಕ ರಾಜ್ಯದ ಮಡಿಕೇರಿ ಜಿಲ್ಲೆಯ ಹಾಗೂ ತಾಲೂಕಿನಲ್ಲಿರುವಂತಹ ಆಕರ್ಷಕ ಸ್ಥಳವಾಗಿದೆ. ಇಲ್ಲಿ ನಯನ ಮನೋಹರವಾದ ಸಾಕಷ್ಟು ಪ್ರೇಕ್ಷಣೀಯ ಸ್ಥಳಗಳು ಕೂಡ ಇವೆ. ವಿಶೇಷವೇನೆಂದರೆ ವರ್ಷದ ಎಲ್ಲ ಸಮಯದಲ್ಲೂ ಈ ಸುಂದರ ಕೊಡಗು ನಾಡಿಗೆ ನೀವು ಭೇಟಿ ನೀಡಬಹುದು. ಕೊಡಗು ಜಿಲ್ಲೆಯ ಸುಂದರ ತಾಣ ಹಾಗೂ ಪುಣ್ಯಕ್ಷೇತ್ರವಾದ ಭಾಗಮಂಡಲ ತನ್ನದೇ ಆದ ವಿಶೇಷತೆಯನ್ನು ಹೊಂದಿದೆ. ಕರ್ನಾಟಕದಲ್ಲಿರುವ ಕಾವೇರಿ ನದಿ ತಟದ ಪುಣ್ಯಕ್ಷೇತ್ರಗಳಲ್ಲಿ ಭಾಗಮಂಡಲ ತ್ರಿವೇಣಿ ಸಂಗಮ ಅತಿ ಪ್ರಸಿದ್ಧವಾದ ಕ್ಷೇತ್ರವಾಗಿದೆ. ಈ ಪುಣ್ಯಕ್ಷೇತ್ರದಲ್ಲಿ ಕಾವೇರಿ, ಕನ್ನಿಕೆ ಹಾಗೂ ಗುಪ್ತ ನದಿಯಾದಂತಹ ಸುರ್ಜೇತಿ ನದಿಗಳು ಸಂಗಮ ಹೊಂದಿವೆ. ಆದ್ದರಿಂದಲೇ ಇದನ್ನ ತ್ರಿವೇಣಿ ಸಂಗಮ ಎಂದು ಕರೆಯುತ್ತಾರೆ. ಯಾತ್ರಾರ್ಥಿಗಳು ಕಾವೇರಿಯ ಜನ್ಮಸ್ಥಳವಾದ ತಲಕಾವೇರಿಗೆ ಹೋಗುವುದಕ್ಕಿಂತ ಮುಂಚೆ ತ್ರಿವೇಣಿ ಸಂಗಮದಲ್ಲಿ ಒಮ್ಮೆ ಸ್ನಾನ ಮಾಡಿ ತಮ್ಮ ಪೂರ್ವಜರ ಕುರಿತಾದ ಕರ್ಮಾಚರಣೆಗಳನ್ನು ನಿರ್ವಹಿಸುವುದು ಒಂದು ಸಾಮಾನ್ಯ ಪರಿಪಾಠವಾಗಿದೆ. ಅಕ್ಟೋಬರ್ ತಿಂಗಳಲ್ಲಿ ಬರುವ ತುಲಾ ಸಂಕ್ರಮಣ ಸಂದರ್ಭದಲ್ಲಿ ಯಾತ್ರಾರ್ಥಿಗಳು ಇಲ್ಲಿ ಬೃಹತ್ ಸಂಖ್ಯೆಯಲ್ಲಿ ಜಮಾಯಿಸುತ್ತಾರೆ. ಕಾವೇರಿಯ ಉಗಮ ಸ್ಥಾನ ತಲಕಾವೇರಿ ಭಾಗಮಂಡಲದಿಂದ ಕೇವಲ 8 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ಇಲ್ಲಿಗೆ ಹೋಗಲು ನಿಮಗೆ ಹಲವಾರು ವಾಹನಗಳ ಸೌಕರ್ಯ ಕೂಡ ಇದೆ ಸ್ನೇಹಿತರೆ. ಕೊಡಗಿನ ದೃಶ್ಯ ವೈಭವವನ್ನು ಸಾರುವ ಭಾಗಮಂಡಲ ಜಿಲ್ಲಾ ಕೇಂದ್ರವಾದ ಮಡಿಕೇರಿಯಿಂದ ಕೇವಲ 37 ಕಿಲೋಮೀಟರ್ ದೂರದಲ್ಲಿದೆ. ವಿರಾಜಪೇಟೆ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಂದ ಉತ್ತಮ ರಸ್ತೆಯ ಸಂಪರ್ಕವನ್ನು ಕೂಡ ಹೊಂದಿದೆ. ಮಡಿಕೇರಿ ನಗರದಿಂದ ಭಾಗಮಂಡಲವನ್ನು ತಲುಪಲು ಹಲವಾರು ಸರ್ಕಾರಿ ಹಾಗೂ ಖಾಸಗಿ ಬಸ್ಸುಗಳ ಸೌಲಭ್ಯ ಕೂಡ ಇದೆ. ಭಾಗಮಂಡಲ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ 301 ಕಿಲೋಮೀಟರ್ ದೂರದಲ್ಲಿದ್ದರೆ ಮೈಸೂರಿನಿಂದ 170 ಕಿಲೋಮೀಟರ್ ದೂರದಲ್ಲಿದೆ ಸ್ನೇಹಿತರೆ. ಹಾಗೆಯೇ ಉತ್ತರ ಕರ್ನಾಟಕದ ಅವಳಿ ನಗರಗಳಾದಂಥ ಹುಬ್ಬಳ್ಳಿ, ಧಾರವಾಡದಿಂದ 507 ಕಿಲೋಮೀಟರ್ ದೂರದಲ್ಲಿದೆ. ಭಾಗಮಂಡಲದಲ್ಲಿ ಪ್ರಮುಖವಾಗಿ ನೋಡಬಹುದಂಥ ಧಾರ್ಮಿಕ ತಾಣವೆಂದರೆ ಅದೇ ಭಗಂಡೇಶ್ವರ ದೇವಾಲಯ. ಶಿವನಿಗೆ ಮುಡುಪಾದ ಈ ದೇವಾಲಯದಿಂದಲೇ ಈ ಸ್ಥಳಕ್ಕೆ ಭಾಗಮಂಡಲ ಎಂದು ಹೆಸರು ಬಂದಿದೆ ಎಂದು ಪ್ರತೀತಿ ಇದೆ. ಈ ಅದ್ಭುತ ದೇವಾಲಯದಲ್ಲಿ ಸುಬ್ರಹ್ಮಣ್ಯ, ಗಣಪತಿ ಹಾಗೂ ವಿಷ್ಣುವಿನ ವಿಗ್ರಹಗಳು ಸಹ ಪ್ರತಿಷ್ಠಾಪಿಸಲ್ಪಟ್ಟಿವೆ. ಈ ಪ್ರದೇಶದಲ್ಲಿನ ದೇವಸ್ಥಾನಗಳು ಕೇರಳ ಶೈಲಿಯಲ್ಲಿ ನಿರ್ಮಿಸಿದ್ದು, ಈ ಶೈಲಿಯು ನೇಪಾಳದಲ್ಲಿರುವ ದೇವಸ್ಥಾನಗಳನ್ನು ಹೋಲುತ್ತವೆ. ಭಾಗಮಂಡಲವು ಮಳೆಗಾಲದ ಸಮಯದಲ್ಲಿ ಅಕ್ಷರಶಃ ಸುಂದರ ಕನ್ನೆಯಂತೆ ಕಂಗೊಳಿಸುತ್ತದೆ ಸ್ನೇಹಿತರೆ. ಇಲ್ಲಿನ ಪರಿಸರ ಹಸಿರಾದ ಹಾಸಿಗೆಯಿಂದ ಮೈದುಂಬಿಕೊಂಡಿರುತ್ತದೆ. ಸಮುದ್ರ ಮಟ್ಟದಿಂದ ಎತ್ತರ ಇರುವುದರಿಂದ ಸಾಕಷ್ಟು ತಂಪಾದ ವಾತಾವರಣ ಇಲ್ಲಿರುತ್ತದೆ. ಸಾವಿರದ 785ರಿಂದ 1790 ಅವಧಿಯಲ್ಲಿ ಟಿಪ್ಪು ಸುಲ್ತಾನ್ ಭಾಗಮಂಡಲವನ್ನು ಆಕ್ರಮಿಸಿ ಈ ದೇವಸ್ಥಾನವನ್ನು ಧ್ವಂಸಗೊಳಿಸಿ ಈ ಪ್ರದೇಶವನ್ನ ಅಫ್ಸಲಾಬಾದ್ ಎಂದು ನಾಮಕರಣ ಮಾಡಿದ್ದನು. ಆದರೆ 1790ರಲ್ಲಿ ದೊಡ್ಡ ವೀರ ರಾಜೇಂದ್ರ ರಾಜರು ಭಾಗಮಂಡಲವನ್ನು ಮತ್ತೆ ಟಿಪ್ಪುವಿನಿಂದ ವಾಪಸ್ಸು ಪಡೆದು ಸ್ವತಂತ್ರ ಕೊಡಗು ರಾಜ್ಯೊಳಗೆ ಮರಳಿ ಪಡೆದರು. ಎಷ್ಟೋ ಜನ ಹಳದಿ ಬಣ್ಣದ ಹಲ್ಲುಗಳನ್ನ ಇಟ್ಕೊಂಡು ನಗೋದು ಕೂಡ ಕಷ್ಟ ಆಗಿ ಹೋಗುತ್ತೆ. ಯಾಕಂದ್ರೆ ಅವರ ಹಲ್ಲುಗಳನ್ನ ನೋಡಿದ್ರೆ ಜನ ಓಡ್ ಹೋಗ್ತಾರೆ ಅಂತ.
ಈ ಹಳದಿ ಹಲ್ಲುಗಳನ್ನ ಬಿಳಿ ಮಾಡೋಕೆ ನೀವು ಒಂದು ವೇಳೆ ಡಾಕ್ಟರ್ ಹತ್ರ ಹೋದ್ರೆ ಮುಗ್ದೇ ಹೋಯ್ತು. ಸಾವಿರಾರು ರೂಪಾಯಿ ಕಿತ್ಕೊಂಡು ನಿಮ್ಮನ್ನ ಹಾಗೆ ಕಳಿಸ್ಬಿಡ್ತಾರೆ. ಹೌದು, ಈಗ ಬಂದಿದೆ V34 ಪರ್ಪಲ್ ಟೂತ್ ಪೇಸ್ಟ್. ಹೊಸ ಕಾನ್ಸೆಪ್ಟ್, ಹೊಸ ಟೆಕ್ನಾಲಜಿ. ಯೆಲ್ಲೋ ಬಣ್ಣವನ್ನ ಪರ್ಪಲ್ ಬಣ್ಣಕ್ಕೆ ಮಿಶ್ರಣ ಮಾಡಿದಾಗ ಅದು ಬಿಳಿ ಬಣ್ಣಕ್ಕೆ ತಿರುಗೋದನ್ನ ನೀವು ಸ್ಕೂಲಲ್ಲೂ ಕೂಡ ಓದಿದ್ದೀರಾ. ಈಗ ಈ ಜೋಳನೇ ನೋಡಿ. ಈ ಜೋಳ ಹಳದಿ ಬಣ್ಣದ ಕಾಳುಗಳನ್ನ ಹೊಂದಿದೆ. ಇದರ ಮೇಲೆ ನಾವು ಈಗ V34 ಟೆಕ್ನಾಲಜಿ ಬಳಸಿದಂತ ಟೂತ್ ಪೇಸ್ಟ್ ಅನ್ನು ಹಚ್ಚಿದಾಗ ಅದು ಯಾವ ರೀತಿ ಬಿಳಿ ಬಣ್ಣಕ್ಕೆ ತಿರುಗುತ್ತದೆ ಎಂದು. ಹೌದು, ಈ ಒಂದು V34 ಪರ್ಪಲ್ ಟೂತ್ ಪೇಸ್ಟ್ ಅನ್ನ ನಮ್ಮ ಹಳದಿ ಬಣ್ಣದ ಹಲ್ಲುಗಳ ಮೇಲೆ ಬ್ರಷ್ ಮಾಡಿದರೆ ಕೆಲವೇ ನಿಮಿಷದಲ್ಲಿ ಹಳದಿ ಬಣ್ಣ ಮಾಯವಾಗಿ ಬಿಳಿ ಬಣ್ಣದ ಹಲ್ಲುಗಳು ಮಿಂಚುತ್ತೆ. ಇದು ಬೇರೆ ಟೂತ್ ಪೇಸ್ಟ್ ಗಳ ಹಾಗೆ ಅತ್ಯಂತ ಸುರಕ್ಷಿತ ಕೂಡ. ಹಾಗಾದ್ರೆ ಈ ಪ್ರಾಡಕ್ಟ್ ಅನ್ನ ನೀವು ಬೈ ಮಾಡಬೇಕಂದ್ರೆ ಈಗಲೇ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಆರ್ಡರ್ ಮಾಡಿ. V34 ಪರ್ಪಲ್ ಟೂತ್ ಪೇಸ್ಟ್ ಹಿಂದೆ ಬಳಸಿ 30 ಸೆಕೆಂಡ್ಸ್ ನಲ್ಲಿ ನಿಮ್ಮ ಹಲ್ಲುಗಳನ್ನ ಮಿಂಚು ಹಾಗೆ ಮಾಡಿ. ಇದರ ಬೆಲೆ ಕೇವಲ 449 ಮಾತ್ರ. V34 ಪರ್ಪಲ್ ಟೂತ್ ಪೇಸ್ಟ್ ಬಳಸಿ, ಯಾವಾಗಲೂ ನಗ್ತಾ ಇರಿ. ಭಾಗಮಂಡಲದಿಂದ ಸ್ವಲ್ಪವೇ ದೂರದಲ್ಲಿರುವ ಕಕ್ಕಾಬೆ ಎಂಬಲ್ಲಿ ಪಾಡಿ ಎಂಬ ಸ್ಥಳವಿದ್ದು ಅಲ್ಲಿ ಇಗ್ಗುತಪ್ಪನ ದೇವಾಲಯವಿದೆ. ಇಗ್ಗುತಪ್ಪ ದೇವರು ಕೊಡವರ ಪ್ರಮುಖ ದೇವನಾಗಿದ್ದಾನೆ. ಈ ದೇವಾಲಯ ತಾಣವು ಕೊಡವರಿಂದ ಅವರ ತಾಯ್ನಾಡಿನಲ್ಲಿರುವ ಅತಿ ಪವಿತ್ರ ದೇವಾಲಯ ಎಂದು ಪರಿಗಣಿಸಲ್ಪಟ್ಟಿದೆ. ಕೊಡವರು ಇಗ್ಗುತಪ್ಪನ್ನು ಮಹಾಗುರು ಹಾಗೂ ಮಳೆಯ ದೇವರು ಎಂದು ನಂಬಿದ್ದಾರೆ. ಚಿನ್ನತಪ್ಪ ಎಂಬ ಹೆಸರಿನಿಂದ ಕರೆಯಲ್ಪಡುವ ಮತ್ತೊಂದು ದೇವಸ್ಥಾನವು ಅಯ್ಯನಗಿರಿಯಲ್ಲಿದ್ದು ಇಲ್ಲಿ ಸ್ವಾಮಿ ಕೃಷ್ಣದೇವರು ನೆಲೆಗೊಂಡಿದ್ದಾನೆ. ಈ ದೇವಾಲಯವನ್ನು ಸದರಿ ಹಳ್ಳಿಯ ಜನರು ತಮ್ಮ ತಾಯ್ನಾಡಿನಲ್ಲಿ ಅತ್ಯಂತ ಪವಿತ್ರ ದೇವಾಲಯ ಎಂದು ಪರಿಗಣಿಸಿದ್ದಾರೆ. ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ಇಲ್ಲಿ ವರ್ಷಕ್ಕೊಮ್ಮೆ ಒಂದು ಉತ್ಸವ ನಡೆಯುತ್ತದೆ. ಈ ಸಂದರ್ಭದಲ್ಲಿ ದೇವಸ್ಥಾನದಿಂದ ಬಂಗಾರದ ಕೊಳಲನ್ನು ಹೊರಗೆ ತರಲಾಗುತ್ತದೆ. ಭಗಂಡೇಶ್ವರ ದೇವಾಲಯ ಸಮಯ ಬೆಳಿಗ್ಗೆ 6:30 ಸಾಯಂಕಾಲ 8:30. ಅಭಿಷೇಕದ ಸಮಯ ಬೆಳಿಗ್ಗೆ 6:30 7 ಗಂಟೆ. ರುದ್ರಾಭಿಷೇಕದ ಸಮಯ 8:15 ಮಂಗಳಾರತಿಯ ಸಮಯ ಬೆಳಿಗ್ಗೆ 11:45 ಮಧ್ಯಾಹ್ನ 12:30 ಹಾಗೂ ಸಾಯಂಕಾಲದ ಮಂಗಳಾರತಿ ಸಮಯ ಸಂಜೆ 7:30 8:30 ಆಗಿದೆ ಸ್ನೇಹಿತರೆ, ಒಂದು ವೇಳೆ ನೀವು ಕೊಡಗಿಗೆ ಭೇಟಿ ಕೊಟ್ಟರೆ ದಯವಿಟ್ಟು ಭಾಗಮಂಡಲವನ್ನು ಕೂಡ ಭೇಟಿ ಕೊಡಿ. ಹತ್ತಿರವೇ ನಿಮಗೆ ತಲಕಾವೇರಿ ಅಂದರೆ ಕಾವೇರಿಯ ಜನ್ಮಸ್ಥಳವನ್ನು ಕೂಡ ನೀವು ಭೇಟಿ ಕೊಡಬಹುದು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.